ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಕ್ ಟು ಎಲ್ಲೋ ಮುಂಜಬಾ ಲಾಗ್ಸ್. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಯಾರೆಲ್ಲ ಚಾನಲ್ ಹೊತ್ತಾಗಿ ನೋಡ್ತಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇವು ನಾವು ಮಾಡ್ತಾ ಇದ್ವಿ ಇವತ್ತು ನೋಡಿ ಕ್ಯಾರೆಟ್ ಗೆಜ್ರಿ ಹಲ್ವಾ ಯಾವ ಥರ ಮಾಡೋದಂತ ಹೇಳ್ಕೊಡ್ತೀವಿ, ಬನ್ನಿ ನೋಡ್ಕೊಂಬರೋಣ. ಗಾಯ್ಸ್ ನೋಡಿ ಇವಾಗ ಫಸ್ಟ್ ಕ್ಯಾರೆಟ್ ಹಲ್ವಾ ಮಾಡೋಕ್ಕೆ ಇವಾಗ ನೋಡಿ ಇಲ್ಲಿ ನಾವು ಒಂದಿಷ್ಟು 4-5 ಗೆಜ್ರಿ ತೊಗೊಂಡಿದ್ವಿ. ಗೆಜ್ರಿನ ಇವಾಗ ಈ ಥರ ಸಣ್ಣಾಗಿ ಹೆಚ್ಚಿಟ್ಕೋಬೇಕು ನೋಡಿ. ಸಣ್ಣಾಗಿ ಹೆಚ್ಚಿಟ್ಕೊಂಡು ಆಮೇಲೆ ಎಣ್ಣೆ ಅದನ್ನು ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ ಹಾಲು ಹಾಕ್ಬೇಕು ನೋಡಿ. ಯಾವ ಥರ ಮಾಡೋದಂತ ಡೀಟೇಲ್ ಆಗಿ ತೋರಿಸ್ತೀನಿ. ವಿಡಿಯೋನ ಸ್ಟಾರ್ಟಿಂಗ್ಲಿಂದ ಇನ್ನು ಕೊನೆವರೆಗೂ ನೋಡಿ. ಇವಾಗ ನಮ್ಮ ಜೊತೆ ಇದ್ದಾರೆ ಇವಾಗ ಶಂಕರ್ಲಿಂಗ ಅವರು ಎಂದೂ ಕೆಲಸ ಮಾಡಲಾರ್ದವರು ಇವತ್ತು ನೋಡಿ ಗಜ್ರಿ ಹೇಳ್ತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಗೊತ್ತಾ ನಿಮಗೆ? ಅವನಿಗೆ ನಾವು ಹಲ್ವಾ ಕೊಡ್ಬೇಕಂತೆ, ಅದಕ್ಕೋಸ್ಕರ ಗಜ್ರಿ ಹೆಚ್ಚಕ್ಕೆ ಬಂದಿದ್ದಾರೆ. ನಮ್ಮ ಜೊತೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಶಂಕರ್ಲಿಂಗ ಅವರು. ನೋಡಿ ಹಲ್ವಾ ಬೇಕು ನಿಂಗ? ಏಟು ಬೇಕು ಹಲ್ವಾ ಮತ್ತು ಗೆಜ್ರಿ ಹಚ್ಚಕ್ಕೆ ಬಂದಿಯಲ್ಲ ಗಾಯ್ಸ್. ಇವನೇ ನೋಡಿ ಶಂಕರ್ಲಿಂಗ ಅವರು. ಹಲ್ವಾಗೋಸ್ಕರ ಗೆಜ್ರಿ ಕರೆಸ್ತಾ ಇರೋರು ಇವರೇ ನೋಡಿ ಗಾಯ್ಸ್. ನೋಡಿ ಇವಾಗ ನಾವು ಗೆಜ್ರಿ ಹಲ್ವಾ ಮಾಡೋಕ್ಕೆ ಫೈನಲ್ ಆಗಿ ಇವಾಗ ಇಲ್ಲಿ ನೋಡಿ ಗೆಜ್ರಿನ ಹೆಚ್ಚಿಟ್ಕೊಂಡಿದ್ವಿ. ಮತ್ತೆ ಇವಾಗ ನೋಡಿ ಇಲ್ಲಿ ಸನಿಮಾ ಇಲ್ವಾ ಅಲ್ಲೇ ನಮ್ಮ ಕ್ಯಾಮರಾಮ್ಯಾನ್ ತುಂಬಾ ಸಖತ್ತಾಗಿದ್ದಾರೆ, ನಿಮ್ಗೆ ತೋರಿಸ್ತೀವಿ ನೋಡಿ ಆಮೇಲೆ. ಇದು ನೋಡಿ ಇವಾಗ GRB ತುಪ್ಪ ತಗೊಂಡಿದ್ವಿ. ಇಲ್ಲಿ ಬಾದಾಮಿ ಆ್ಯಂಡ್ ಮತ್ತೆ ಇದು ದ್ರಾಕ್ಷಿ ಆ್ಯಂಡ್ 2 ಇಲೈಚಿ ತಗೊಂಡಿದ್ದೀವಿ. ಮತ್ತೆ ಬಾದಾಮಿ ಪೌಡ್ರ್ ಕೂಡ ಇದೆ, ಆಮೇಲೆ ಮಿಕ್ಸ್ ಮಾಡಿ ಹಾಕ್ತೀವಿ. ಸಕ್ಕರೆ ಕೂಡ ಹಾಕಬೇಕು. ಇವಾಗ ನೋಡಿ ಫಸ್ಟ್ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀವಿ. ಚಮಚ ಹೋಗ್ತಲ್ಲ, ದೂಸರ ಚಮಚ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದೀನಿ. ಇವಾಗ ತುಪ್ಪ ಹಾಕ್ದೆ ನೋಡಿ. ಇವಾಗ ಇಲ್ಲಿ ನೋಡಿ ಇದನ್ನ ಇವು ಬಾದಾಮಿ ಇದಾವಲ್ಲ ಸ್ವಲ್ಪ ಚೂರ್ ಮಾಡಿ ಜಜ್ಜಿ ಇಟ್ಕೋತೀನಿ ನಾನು. ಹೊಡಿ ಗಾಯ್ಸ್ ನೋಡಿ ಇವಾಗ ಇಲ್ಲಿ ಬಾದಾಮಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ. ಇವಾಗ ದ್ರಾಕ್ಷಿ ಆ್ಯಂಡ್ 2 ಇಲೈಚಿ ಆಮೇಲೆ ಕಟ್ ಮಾಡಿ ಹಾಕ್ತೀವಿ. ಇಲ್ಲಿ ಇದೆ ನೋಡಿ. ಇವಾಗ ಇಲ್ಲಿ ತುಪ್ಪ ಕಾಯ್ದಿದೆ ನೋಡಿ ಗೈಸ್. ಇವಾಗ ತುಪ್ಪ ಕಾಯ್ದಿದೆ. ಇವಾಗ ಇದಕ್ಕೆ ಏನು ಮಾಡ್ತೀವಿ ಅಂದ್ರೆ ನಾವು ಇವೆಲ್ಲ ಡ್ರೈ ಫ್ರೂಟ್ಸ್ನ ಫಸ್ಟು ಫ್ರೈ ಮಾಡಿ ಕಡೆಗೆ ಇಟ್ಕೋತಿದ್ದೀವಿ ನೋಡಿ. ತುಪ್ಪ ಅಂತೂ ಕಾಯ್ದಿದೆ ನೋಡಿ. ಇಲ್ಲಿ ಯಾವ ಥರ ಅಂತಿದೆ ನೋಡಿ. ಇಲ್ಲಿ ನೋಡಿ ಗೈಸ್, ಇವಾಗ ಇದೆಲ್ಲ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋತೀವಿ ಲಾಸ್ಟಲ್ಲಿ. ಇವಾಗ ನೋಡಿ ಇವಾಗ ಡ್ರೈ ಫ್ರೂಟ್ ಎಲ್ಲ ಹೆಂಗೆ ಫ್ರೈ ಆಗ್ತಾ ಇದೆ ನೋಡಿ. ಇವಾಗ ಇವೆಲ್ಲ ಇದೆ ಗಾಯ್ಸ್. ನೋಡಿ ಇವಾಗ ಇಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಚೂರು ಎಣ್ಣೆ ಇದೆ. ಅದಕ್ಕೆ ಸಾರಿ ಗೈಸ್, ಇಲ್ಲಿ ತುಪ್ಪ ಇದೆ ಇನ್ನೊಂದು ಚಮಚ. ಗೈಸ್ ಇವಾಗ ನೋಡಿ ಇಲ್ಲಿ ತುಪ್ಪ ಹಾಕ್ತಾ ಇದೀನಿ. ಎಣ್ಣೆ ಅಲ್ಲ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಇನ್ನೊಂದು ಚೂರು ತುಪ್ಪ ಹಾಕಿವ ನೋಡಿ. ಈ ಗಜ್ರಿನ ಇದಕ್ಕೆ ಹಾಕ್ತಿದೆ ನೋಡಿ. ಇವಾಗ ಇದನ್ನ ಹೆಚ್ಚಿಟ್ಟ ಗಜ್ರಿ ಹಾಕಿದ್ದೀನಲ್ವಾ, ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಫ್ರೈ ಮಾಡ್ತಾ ಇದೀನಿ ಸ್ಲೋ ಅಲ್ಲಿ ಗ್ಯಾಸ್ ಇಟ್ಕೊಂಡು ಈ ಥರ ಇದನ್ನ ಫುಲ್ ಫ್ರೈ ಮಾಡ್ಕೋಬೇಕು. ಇವಾಗ ಈ ಗಜ್ರಿನ ನೋಡಿ. ಇವಾಗ ಗಾಯ್ಸ್ ಇವಾಗ ನೋಡಿ ಇದನ್ನ ಈ ತರ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಈ ಗಜ್ರಿನ ತುಪ್ಪದಲ್ಲೇ ನೋಡಿ ಇದೆಲ್ಲ ಸಣ್ಣಾಗಿ ಫ್ರೈ ಆಗ್ಬೇಕು. ಈ ತರ ಹುರ್ಕೊಂಡು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹಾಲು ಹಾಕ್ಬೇಕು. ಗಾಯ್ಸ್ ಇವಾಗ ನಮ್ದು ಯೂಟ್ಯೂಬ್ ಚಾನಲ್ ಕ್ಯಾಮ್ರಾಮ್ಯಾನ್ ಯಾರಿದಾರೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಿಮಗೆ ನೋಡಿ ಇವರೇ ನಮ್ಮ ಕ್ಯಾಮ್ರಾಮ್ಯಾನ್. ಇವತ್ತಿನ ಕ್ಯಾಮ್ರಾಮ್ಯಾನ್ ಯಾರು ನೋಡಿ, ಶಂಕರ್ಲಿಂಗ ಅವರು. ಗಾಯ್ಸ್ ನೋಡಿ ನಾ ಇವಾಗ ಗಜ್ರಿ ಹಲ್ವಾ ಮಾಡಲು ಏನು ಬಳಸಿದೆ, ನಂದಿನಿ ಶುಭಂ ಹಾಲು. ಇದು ಯಾಕಂದ್ರೆ ತುಂಬಾ ಗಟ್ಟಿಯಾಗಿರುತ್ತೆ ಹಾಲು, ಅದಕ್ಕೋಸ್ಕರ ಇದನ್ನ ಹಾಲು ಹಾಕ್ತಾ ಇದೀನಿ ನೋಡಿ. ಇವಾಗ ಗಾಯ್ಸ್ ನೋಡಿ ಇವಾಗ ಹಾಲಂತೂ ಹಾಕಿದೀನಿ ನೋಡಿ. ಇದಕ್ಕೆ ಇದು ಎಲ್ಲ ಫುಲ್ಲು ಹಾಲೆಲ್ಲ ಫ್ರೈ ಆಗೋವರೆಗೂ ಹೀರ್ಕೋವರೆಗೂ ಇದನ್ನ ಹಿಂಗೆ ಹುರಿಬೇಕು ನೋಡಿ. ಇದೆಲ್ಲ ಹಾಲು ಹೋದ್ಗಡೆ ಆಮೇಲೆ ಇದಕ್ಕೆ ಸಕ್ಕರೆ ಹಾಕ್ಬೇಕು ನೋಡಿ. ಗಾಯ್ಸ್ ನೋಡಿ ಇವಾಗ ಇಲ್ಲಿ ಹಾಲು ಹಾಕಿದೀವಲ್ವ ಗೆಜ್ರಿಗೆ ಯಾವ ತರ ಕುದೀತಿದೆ ನೋಡಿ. ಈ ತರ ಇದು ಫುಲ್ ಹಾಲು ನೀರಿದೆ ಅಲ್ವಾ, ಈ ತರ ನೀರು ಇರಬಾರ್ದು, ಪೂರ್ತಿ ಗಟ್ಟಿ ಆಗ್ಬೇಕು. ಗಟ್ಟಿ ಆಗೋವರೆಗೂ ಇದೇ ತರ ಫ್ರೈ ಮಾಡ್ಬೇಕು ನೋಡಿ, ಸ್ಲೋ ಮೋಷನ್ ಅಲ್ಲಿ ನೋಡಿ. ಇವಾಗ ಇಲ್ಲಿ ಹಾಲೆಲ್ಲ ಡ್ರೈ ಆಗಿದ್ದಾವೆ. ಇವಾಗ ಸಕ್ಕರೆ ಹಾಕ್ತಿದ್ದೀವಿ ನೋಡಿ. ನಾನು ಸಕ್ಕರೆನ ಪುಡಿ ಮಾಡಿದ್ದೀವಿ, ಯಾಕಂದ್ರೆ ಜಾಸ್ತಿ ದಪ್ಪ ಇರುತ್ತಲ್ಲ ಅದಕ್ಕೆ ಜಲ್ದಿ ಕರಗುತ್ತೆ ಅಂತೇಳಿ ಪುಡಿ ಮಾಡಿದ್ದೀವಿ ನೋಡಿ. ಇವಾಗ ಎಷ್ಟು ಬೇಕೋ ಅಷ್ಟು ನಿಮಗೆ ಸಕ್ಕರೆ ಹಾಕೊಂಡು ಈ ಥರ ತಿರುಗಿಸ್ಬೇಕು ನೋಡಿ. ಇವಾಗ ಇನ್ನೊಂಚೂರು ಸಕ್ಕರೆ ಹಾಕೋತಿದ್ದೀನಿ ನೋಡಿ.
ನೋಡಿ ಇವಾಗ ಈ ಥರ ಸಕ್ಕರೆ ಹಾಕಿ ಈ ಥರ ತಿರುಗಿಸ್ಬಿಟ್ಟು ಇವಾಗ ನೋಡಿ ಸಕ್ಕರೆ ಎಲ್ಲ ಯಾವ ಥರ ನೀರು ಬಿಡುತ್ತೆ ನೋಡಿ ಇವಾಗ ಮತ್ತೆ ಆಯ್ತಲ್ವ. ಇದು ಸ್ವಲ್ಪ ಒಂದು 5 ಮಿನಿಟು ಸ್ಲೋ ಮೋಷನಲ್ಲಿ ಗ್ಯಾಸ್ ಇಟ್ಬಿಟ್ಟು ಈ ಥರ ಕುದಿಯಕ್ಕೆ ಬಿಡಕ್ಕೆ ನೋಡಿ. ಇದು ಹೆಂಗೆ ಕುದೀತದೆ ಕತ್ತ ಈ ಥರ 5 ಮಿನಿಟ್ ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟು ಆದ ತಕ್ಷಣ ಇಲ್ಲಿ ನೋಡಿ ಇವಾಗ ಈ ಡ್ರೈ ಫ್ರೂಟ್ಸು ಆಯ್ತು, ಆಮೇಲೆ ಬಾದಾಮಿ ಪೌಡ್ರ್ ಹಾಕ್ಬೇಕು ಟೇಸ್ಟಿಗೋಸ್ಕರ. ನೋಡಿ ಇವಾಗ ಆಲ್ಮೋಸ್ಟ್ ಇವಾಗೆಲ್ಲ ಹಲ್ವಾ ರೆಡಿ ಆಯ್ತು ನೋಡಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀವಿ ನೋಡಿ. ಇಲ್ಲಿ ಕಟ್ ಮಾಡಿದಲ್ವ ಬಾದಾಮಿ ದ್ರಾಕ್ಷಿ ಆಗಿರ್ಬೋದು ಇದನ್ನ ಹಾಕ್ತಾ ಇದೀವಿ ನೋಡಿ. ಇವಾಗ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ನೋಡಿ. ಮಿಕ್ಸ್ ಮಾಡಿದೆ ನೋಡಿ. ಇವಾಗ ಮತ್ತೆ ನೋಡಿ ಇಲ್ಲಿ ಆಡಿ ಇಲೇಚಿ ಇಟ್ಟಿದ್ದೀವಿ ಟೇಸ್ಟ್ಗೋಸ್ಕರ ಅಂತ ಹೇಳಿ. ಈ ಇಲೇಚಿನ ಜಜ್ತಾ ಇದೀವಿ ನೋಡಿ. ಇವಾಗ ಇಲೇಚಿನ ಜಜ್ಜಿ ಇದಕ್ಕೆ ಹಾಕೋತಿದ್ದೀನಿ ನೋಡಿ. ಬರೀ ಬೀಜ ಅಷ್ಟೇ ಹಾಕೋತಿದ್ದೀನಿ ಟೇಸ್ಟ್ಗೋಸ್ಕರ. ಸಪ್ಪಿನ ಒಕ್ಕಾಡ್ತಾ ಇದ್ದೀನಿ ನೋಡಿ. ಹಾಕ್ದೆ ನೋಡಿ. ಇವಾಗ ಗಾಯ್ಸ್ ನೋಡಿ ಘಮ್ ಅಂತ ಇದೆ ವಾಸನೆ, ಮಸ್ತ್ ಗಮ್ ಅಂತದೆ ವಾಸನೆ ಗಾಯ್ಸ್. ಇದನ್ನ ತಿನ್ನಕ್ಕೆ ಎಷ್ಟೋ ಜನ ವೇಟಿಂಗ್ಗಳಿದ್ದಾರೆ ಗಾಯ್ಸ್. ತೋರಿಸ್ತೀನಿ ನಿಮ್ಗೆ ಯಾರ್ಯಾರು ತಿನ್ನಕ್ಕೆ ವೇಟಿಂಗ್ಗಳಿದ್ದಾರೆ ಅಂತ ಹೇಳಿ. ಅಂತೂ ಇಂತೂ ಆಲ್ಮೋಸ್ಟ್ ಆಗಿ ಲಾಸ್ಟಲ್ಲಿ ಈ ಥರ ಆಯ್ತು ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಇವಾಗ ಆಲ್ಮೋಸ್ಟ್ ಆಗಿ ಇಲ್ಲಿ ನೋಡಿ ಇವಾಗ ಆಲ್ಮೋಸ್ಟ್ ಆಗಿ ಗಜ್ರಿ ಹಲ್ವಾ ರೆಡಿ ಆಯ್ತು ನೋಡಿ. ಇವಾಗ ಇದಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ ಇವಾಗ ಬಾದಾಮಿ ಪೌಡ್ರ್ ಹಾಕ್ತಾ ಇದೀವಿ ಅಂದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ನೋಡಿ. ಇವಾಗ ಈ ಬಾದಾಮಿ ಪೌಡ್ರ್ ಹಾಕಿದ್ದೀನಿ ಟೇಸ್ಟ್ಗೋಸ್ಕರ ಅಂತ ಹಾಕಿ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ಅದಕ್ಕೋಸ್ಕರ ಬಾದಾಮಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೋಡಿ. ಗಾಯ್ಸ್ ನೋಡಿ ಇವಾಗ ಫೈನಲ್ ಆಗಿ ಗೆಜ್ರಿ ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು ನೋಡಿ. ಈ ತರ ಬಂದಿದೆ. ಟೇಸ್ಟ್ ಅನ್ನು ನೋಡಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ತೋರಿಸಿ ಇಲ್ಲಿ ನೋಡಿ, ಇವರು ಇಲ್ಲಿ ನೋಡಿ ಎಲ್ಲ ಮುದ್ದೆ ಕಾಯ್ತಿದ್ದಾರೆ ನೋಡಿ. ಹಲ್ವಾ ಅಂತ ರೆಡಿ ಆಯ್ತು. ಈ ತರ ಮಾಡಿದ್ರೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತೀರೋ ಅವ್ರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಂದು ಹಳೆ ಯೂಟ್ಯೂಬ್ ಚಾನಲ್ ಇದೆ, ಅದು ಕಾಪಿರೈಟ್ ಆಗಿ ಹೋಗಿದೆ. ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಪ್ಲೀಸ್ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.